ಹಾಯ್ ಹಲೋ ನಮಸ್ಕಾರ. 7ನೇ ವಾರಕ್ಕೆ ಬಿಗ್ ಬಾಸ್ ಕಾಲಿಡ್ತಾ ಇದೆ. 6ನೇ ವಾರವನ್ನ ಯಶಸ್ವಿಯಾಗಿ ಬಿಗ್ ಬಾಸ್ ಪೂರೈಸಿದೆ. ಇಲ್ಲಿವರೆಗಿನ ಬಿಗ್ ಬಾಸ್ ಸೀಸನ್ 12 ಜರ್ನಿಯಲ್ಲಿ ಒಂದು ದಿ ಬೆಸ್ಟ್ ವಾರವಾಗಿ ಈ ವಾರ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಭರ್ಜರಿಯಾಗಿ ಮಾಡುವವರ ನೇತೃತ್ವದಲ್ಲಿ ಆರಂಭ ಆದಂತಹ ಈ ವಾರ ಅಂತಿಮವಾಗಿ ಒಡೆದ ಮನೆಯಾಗಿದೆ ಬಿಗ್ ಬಾಸ್. ಕೆಲವರ ಆಟ, ಇನ್ನು ಕೆಲವರಿಗೆ ಪೀಕಲಾಟ, ಕೆಲವರ ತುಂಟಾಟ, ಇನ್ನು ಕೆಲವರ ಅತಿರೇಕದ ಆಟ, ಟಾಸ್ಕ್ ಆಡುವಂತಹ ಭರದಲ್ಲಿ ತಪ್ಪುಗಳಾಗಿದೆ. ಕ್ಯಾಪ್ಟನ್ಸಿಗಾಗಿ ಓಟ, ಬಡಿದಾಟ ಎಲ್ಲವನ್ನ ನಾವು ನೋಡಿದ್ವಿ. ಆದರೆ ಪ್ರತಿ ವಾರದಂತೆ ಈ ವಾರದಲ್ಲೂ ಕೂಡ ಒಂದಷ್ಟು ತಪ್ಪುಗಳಾಗಿದೆ. ತಪ್ಪು ಮಾಡಿದಂತಹ ಸ್ಪರ್ಧಿಗಳಿಗೆ ವೀಕೆಂಡ್ ಪಂಚಾಯಿತಿಯಲ್ಲಿ ಕ್ಲಾಸ್ ಆಗೋದಂತೂ ಖಂಡಿತ. ಕಿಚ್ಚನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಈ ವಾರದಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ಖಡಕ್ಕಾದಂತಹ ಕ್ಲಾಸ್ ಆಗ್ತಾ ಇದೆ. ಮುಟ್ಟಿ ನೋಡ್ಕೊಳ್ಳುವ ರೇಂಜ್ಗೆ ಈ ವಾರದಲ್ಲಿ ಕ್ಲಾಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಇಡೀ ವಾರದಲ್ಲಿ ಏನಾಯ್ತು, ಏನು ಎತ್ತ, ಸ್ಪರ್ಧಿಗಳ ಆಟ ಹೇಗಿತ್ತು, ಯಾರಿಗೆ ಕ್ಲಾಸ್ ಆಗ್ತಾ ಇದೆ, ಸ್ಪರ್ಧಿಗಳು ಗೆಡವಿದ್ದಲ್ಲಿ ಗೆದ್ದಿದ್ದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ನಿಜಕ್ಕೂ ಏನಾಗುತ್ತೆ, ಯಾವೆಲ್ಲ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಯಾರಿಗೆ ಕ್ಲಾಸ್ ಆಗ್ತಾ ಇದೆ, ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ನಿಜಕ್ಕೂ ಒಂದು ಅತ್ಯುತ್ತಮ ವಾರ ಆಯಿತು. ಮಾಡುವವರ ನೇತೃತ್ವದಲ್ಲಿ ಮನೆಯ ಚಟುವಟಿಕೆ ಆರಂಭ ಆಗುತ್ತೆ. ಬಿಗ್ ಬಾಸ್ 2 ತಂಡಗಳಾಗಿ ಮಾಡ್ತಾರೆ. ನಾಮಿನೇಟೆಡ್ ತಂಡ ಹಾಗೆ ಸೇಫ್ ಆಗುವಂತಹ ತಂಡ. ಹೆಚ್ಚು ಟಾಸ್ಕ್ ಗೆದ್ದಂತಹ ನಾಮಿನೇಟೆಡ್ ತಂಡ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗುತ್ತೆ. ಆ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ರಘು ಅವರು ಕ್ಯಾಪ್ಟನ್ ಆಗ್ತಾರೆ. ರಕ್ಷಿತಾ ಅವರು ಇಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಚಾರ ಅಂತ ಹೇಳಿದ್ರೆ, ರಕ್ಷಿತಾ ಅವರು ಬಹಳ ಹಠ ಮಾಡಿ ರಾಘು ಅವರನ್ನ ನಾಮಿನೇಟೆಡ್ ತಂಡಕ್ಕೆ ಕಳುಹಿಸಿಕೊಡ್ತಾರೆ. ಆ ವಿಚಾರ ರಾಘು ಅವ್ರಿಗೂ ಬೇಸರ ಆಗುತ್ತೆ. ಆದರೆ ಇಂಟ್ರೆಸ್ಟಿಂಗ್ ಅಥವಾ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕೊನೆಗೆ ರಕ್ಷಿತಾ ಅವರು ರಾಘು ಅವರಿಗೆ ಕೊಟ್ಟಂತಹ ಏಟೆ ರಾಘು ಅವರಿಗೆ ವರ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಈ ವಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು ಅಂತ. ಅದೇ ಕಾರಣಕ್ಕಾಗಿ ಈ ವಾರ ಬ್ಲಾಕ್ ಬಸ್ಟರ್ ವಾರ ಆಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಈ ವಾರದಲ್ಲಿ ಒಂದಷ್ಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗ್ತಾರೆ. ಅಶ್ವಿನಿ, ರಕ್ಷಿತಾ, ಧ್ರುವಂತ್, ಸುಧಿ, ರಾಘು, ರಾಶಿಕಾ, ಜಾನ್ವಿ ಹಾಗೆ ತಪ್ಪು ಮಾಡಿ ಕಳೆದ ವಾರದಲ್ಲಿ ತಗಲಾಕಿಕೊಂಡಂತಹ ನೇರವಾಗಿ ಈ ವಾರದಲ್ಲಿ ನಾಮಿನೇಟ್ ಆದಂತಹ ರಿಷಾ ಅವರು. ಈ 8 ಜನ ಸ್ಪರ್ಧಿಗಳು ಈ ವಾರದಲ್ಲಿ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗ್ತಾರೆ. ವಾರದ ಅಂತ್ಯದಲ್ಲಿ ಮಾಡುವವರಿಗೆ ಜೈಲು ಸಿಗುತ್ತೆ. ಕಾರಣ ಅವರು ಒಂದಷ್ಟು ಹೆಸರುಗಳನ್ನು ಆರಂಭದಲ್ಲೇ ತೆಗೆದುಕೊಂಡಿರ್ತಾರೆ. ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಬಕೆಟ್ ಗ್ಯಾಂಗ್ ಅಂತ ನೀವೆಲ್ಲರೂ ಹೆಸರು ಕೊಟ್ಟಿರುವಂತಹ ತಂಡ ಹೋಲ್ಸೇಲ್ ಆಗಿ ಅವರಿಗೆ ವಾರದ ಅಂತ್ಯದಲ್ಲಿ ಕಳಪೆ ಕೊಡುತ್ತೆ. ಮಾಡುವವರಿಗೆ ಬಿಳಿ ಬಟ್ಟೆ ಕೊಟ್ಟು ಜೈಲು ಪಾಲಾಗುವಂತೆ ಮಾಡುತ್ತೆ. ಇನ್ನು ಉತ್ತಮ ವಿಚಾರಕ್ಕೆ ಬಂದರೆ, ನನ್ನ ಪ್ರಕಾರವಾಗಿ ರಾಘು ಅವರು ಈ ವಾರದಲ್ಲಿ ಅತ್ಯುತ್ತಮವಾಗಿ ಆಡಿದಂತಹ ಸ್ಪರ್ಧಿ ಅಂತ ಹೇಳ್ಬೋದು. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ, ನಿಮ್ಮ ಪ್ರಕಾರ ಯಾರು ಉತ್ತಮ ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನು ಒಂದಷ್ಟು ಜನ ಸ್ಪರ್ಧಿಗಳು ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಯಾವ ಕಾರಣಕ್ಕಾಗಿ, ಯಾವ ರೀತಿಯಾಗಿ, ಯಾವ ವಿಚಾರದಲ್ಲಿ ಅವರು ಮೇಲುಗೈಯನ್ನು ಸಾಧಿಸಿದ್ರು ಅನ್ನೋದನ್ನ ನೋಡೋಣ. ಒಂದಷ್ಟು ಸ್ಪರ್ಧಿಗಳ ಪಟ್ಟಿ ನನ್ನ ಹತ್ರ ಇದೆ. ರಾಘು ಅವರು ಮುಖ್ಯವಾಗಿ ಅವರ ತಾಳ್ಮೆ ನನಗೆ ಬಹಳ ಇಷ್ಟವಾದಂತಹ ವಿಚಾರ. ಶುರುವಿನಿಂದ ಇಲ್ಲಿವರೆಗೂ ಕೂಡ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆಡ್ತಾ ಇರುವಂತಹ ಸ್ಪರ್ಧಿ ಅಂತ ಹೇಳ್ಬೋದು. ಈಗಾಗಲೇ ಒಂದು ಟಾಪ್ 5ರಲ್ಲಿ ಕಾಣಿಸ್ಕೊಳ್ಳುವ ಸ್ಪರ್ಧಿಯಾಗಿ ಅವರು ಗುರುತಿಸ್ಕೊಂಡಿದ್ದಾರೆ. ಈ ವಾರದಲ್ಲೂ ಕೂಡ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ರು. ಅದೇ ರೀತಿ ಟಾಸ್ಕ್ನ ಬಹಳ ಚೆನ್ನಾಗಿ ಆಡಿದ್ರು. ರಕ್ಷಿತಾ ಅವರು ಅವರನ್ನು ನಾಮಿನೇಟೆಡ್ ತಂಡಕ್ಕೆ ಕಳುಹಿಸಿಕೊಟ್ರು ಕೂಡ ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಅವರು ಆಡಿ ಅಂತಿಮವಾಗಿ ಅವರಿಗೆ ಲಕ್ಕು ಕೂಡ ಒಂದು ರೀತಿ ಫೇವರ್ ಆಯಿತು. ಟಾಸ್ಕ್ಗಳು ಕೂಡ ಅವರಿಗೆ ಫೇವರ್ ಆಗೋ ರೀತಿಯಲ್ಲಿ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ರಾಘು ಅವರು ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಇನ್ನು ಅಶ್ವಿನಿ ಅವರಿಗೆ ಇಲ್ಲಿಯವರೆಗಿನ ಜರ್ನಿಯನ್ನು ನೀವು ಸಹ ಗಮನಿಸಿದ್ರಿ. ಯಾವ ರೀತಿಯಾಗಿ ಕೂಗಾಡ್ತಾ ಇದ್ರು, ಆರ್ಗ್ಯುಮೆಂಟಲ್ಲಿ ಲಾಜಿಕ್ ಇರ್ತಾ ಇರಲಿಲ್ಲ, ಅಥವಾ ಬೇರೆಯವರ ವಿಚಾರವನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ರು, ಅಥವಾ ಇಲ್ಲದೆ ಇರೋ ವಿಚಾರವನ್ನು ಸೃಷ್ಟಿ ಮಾಡಿ ಮಾತಾಡೋದು, ಅಥವಾ ಬೇರೆ ಆರ್ಗ್ಯುಮೆಂಟಲ್ಲಿ ಇನ್ವಾಲ್ವ್ ಆಗೋದು, ಈ ರೀತಿಯಾಗಿತ್ತು. ಆದರೆ ಈ ವಾರದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅವರು ಬೆಟರ್ ಆಗಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಆರ್ಗ್ಯುಮೆಂಟಲ್ಲೂ ಕೂಡ ಒಂದಷ್ಟು ಲಾಜಿಕ್ಗಳಿತ್ತು. ಕೆಲವರನ್ನ ಕಂಟ್ರೋಲ್ ಮಾಡಿದ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವರು ಈ ವಾರದಲ್ಲೂ ಕೂಡ ಅತ್ಯುತ್ತಮವಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಅವರ ಇಲ್ಲಿಯವರೆಗಿನ ಬಿಗ್ ಬಾಸ್ ಜರ್ನಿಯನ್ನು ಕಂಪೇರ್ ಮಾಡಿದ್ರೆ, ಅದೇ ರೀತಿಯಾಗಿ ಟಾಸ್ಕ್ಗಳಲ್ಲೂ ಕೂಡ ಬೇರೆಯವರಿಗೆ ಒಳ್ಳೆ ಒಂದು ಫೈಟ್ ಕೊಡುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಇನ್ನು ಗಿಲ್ಲಿ ಅವರು ಕೂಡ ಈ ವಾರದಲ್ಲಿ ಆ್ಯಸ್ ಯೂಶುವಲ್ ಕಾಮಿಡಿ ಮಾಡಿಕೊಂಡು ಜನರಿಗೆ ಅಥವಾ ಬಿಗ್ ಬಾಸ್ ವೀಕ್ಷಕರಿಗೆ ಒಂದೊಳ್ಳೆ ಮನೋರಂಜನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಟಾಸ್ಕ್ಗಳಲ್ಲೆಲ್ಲೂ ಅಂತ ಹೈಲೈಟ್ ಆಗುವಂತಹ ವಿಚಾರಗಳೇನು ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಈ ವಾರದಲ್ಲಿ ಆಡಿದ್ದಾರೆ.
ಅದೇ ರೀತಿಯಾಗಿ ಧನುಷ್ ಹಾಗೆ ಅಭಿ ಅವರ ಸ್ಟ್ರಾಟಜಿ ಈ ವಾರದಲ್ಲಿ ವರ್ಕ್ ಆಗಿದ್ದು ಕೂಡ ಹೈಲೈಟ್ ಆಯಿತು ಈ ವಾರದಲ್ಲಿ. ಇನ್ನು ಸ್ಪಂದನ ಹಾಗೆ ಕಾವ್ಯ ಅವರ ವಿಷಯವನ್ನು ಹೇಳಲೇಬೇಕು. ಇಲ್ಲಿವರೆಗೂ ಅವರಿಗೆ ಒಂದು ರೀತಿ ಯಾವುದೇ ಟಾಸ್ಕ್ನಲ್ಲಿ ಚೆನ್ನಾಗಿ ಆಡೋದಿಲ್ಲ ಅನ್ನುವಂತಹ ಒಂದು ಅಪವಾದ ಇತ್ತು. ಕೊನೆಗೂ ಒಂದು ಟಾಸ್ಕನ್ನು ಅವರಿಬ್ಬರು ಗೆದ್ದಿದ್ದಾರೆ ಅಂತಿಮವಾಗಿ. ಸೊ ಇದು ಬಿಟ್ಟರೆ ರಾಶಿಕಾ ಅವರ ವಿಚಾರವನ್ನು ಹೇಳಲೇಬೇಕು. ರಾಶಿಕಾ ಅವರು ಒಂದು ವಿಷಯದಲ್ಲಿ ಎಡಬೋದು ಅಂತ ಹೇಳಿದ್ರೆ ತುಂಬ ಅತಿರೇಕದ ವರ್ತನೆ ಅವರದ್ದು, ಅತಿರೇಕದ ಮಾತುಗಳು, ಯಾವುದೇ ವಿಷಯವನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳೋದಿಲ್ಲ, ತುಂಬ ಕೂಗಾಡ್ತಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ತುಂಬ ಬೆಟರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ವಾರದಿಂದ ವಾರಕ್ಕೆ. ಬಟ್ ಮಾತಾಡೋ ವಿಚಾರದಲ್ಲಿ ಖಂಡಿತವಾಗ್ಲೂ ಅವರು ಎಡವ್ತಾ ಇದ್ದಾರೆ. ಏನು ಧ್ರುವಂತ್ ಅವರು ಇರೋದೇ ಬಿಗ್ ಬಾಸಲ್ಲಿ ದಂಡ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ವೀಕ್ಷಕರಿಂದ ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇನ್ನು ಸುದ್ದಿ ಅವರು ಬೇಡಿ ಪಡ್ಕೊಳ್ತಾ ಇದ್ದಾರೆ ಎಲ್ಲವನ್ನು ಅಂತ. ನಾಮಿನೇಷನ್ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಉತ್ತಮ ಕಳಪೆ ಆಗಿರ್ಬೋದು, ಎಲ್ಲ ಕಡೆನೂ ಬೇಡುವಂಥದ್ದೇ ಆಯಿತು. ಅವ್ರನ್ನ ಯಾರೂ ಅಷ್ಟೊಂದು ಕನ್ಸಿಡರ್ ಮಾಡ್ತಾ ಇಲ್ಲ ಆ್ಯಂಡ್ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ. ಸೊ ಸುದ್ದಿ ಅವರು ಕೂಡ ಒಂದು ರೀತಿ ಡೇಂಜರ್ ಝೋನಲ್ಲಿದ್ದಾರೆ. ಇನ್ನು ರಕ್ಷಿತಾ ಅವರ ಗ್ರಾಫ್ ಸ್ವಲ್ಪ ಯಾಕೋ ಡೌನ್ ಆದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಕೆಲವೊಂದು ವಿಚಾರದಲ್ಲಿ ಡಿಸಿಷನ್ಗಳಲ್ಲಿ ಎಡವಿದ್ದಾರೆ ಅಂತ ಹೇಳ್ಬೋದು, ಜಡ್ಜ್ಮೆಂಟ್ ಮಾಡೋದರಲ್ಲಿ ಎಡವಿದ್ದಾರೆ. ಸೊ ಅವರ ವಯಸ್ಸಿಗೆ ತಕ್ಕ ಹಾಗೆ ಅವರು ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಿಷಯಗಳನ್ನು ಅವರು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅದು ವೀಕ್ಷಕರಿಗೂ ಒಂದಷ್ಟು ಕಿರಿಕಿರಿ ಉಂಟು ಮಾಡಿದ್ದು ಇದೆ. ಸೊ ಅದನ್ನು ಹೊರತುಪಡಿಸಿದ್ರೆ ರಕ್ಷಿತಾ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಇದಿಷ್ಟು ಈ ವಾರದ ಹೈಲೈಟ್ಸ್. ಆದರೆ ಇನ್ನು ಯಾರಿಗೆಲ್ಲ ಈ ವಾರದ ಪಂಚಾಯಿತಿಯಲ್ಲಿ ಕ್ಲಾಸ್ ಆಗ್ತಾ ಇದೆ, ಯಾವೆಲ್ಲ ಸ್ಪರ್ಧಿಗಳು ಯಾವೆಲ್ಲ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಖಡಕ್ಕಾದಂತಹ ಕ್ಲಾಸ್ ಆಗ್ತಾ ಇದೆ. ಒಬ್ಬ ಸ್ಪರ್ಧಿಗೆ ಕಿಚ್ಚ ಈ ವಾರದಲ್ಲಂತೂ ಬೆಲ್ಟ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ರೇಂಜಿಗೆ ಒಂದು ಖಡಕ್ಕಾದಂತಹ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಮಿನಿಮಮ್ 1 hour ಕ್ಲಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಆ ಸ್ಪರ್ಧಿ ಬೇರಾರುಲ್ಲ, ಜಾಹ್ನವಿ ಅವರು ಮೊದಲ ವಾರದಲ್ಲೇ ರಕ್ಷಿತಾ ಅವರ ವಿಚಾರದಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡು ಬೆಂಡೆತ್ತಿಸಿಕೊಂಡಿದ್ರು. ಈ ವಾರದಲ್ಲೂ ಕೂಡ ಖಡಕ್ಕಾಗಿ ಬೆಂಡೆತ್ತಲಿದ್ದಾರೆ ಜಾಹ್ನವಿ ಅವರಿಗೆ. ಅದಕ್ಕೆ ಕಾರಣ ಒಂದು ಗಂಭೀರವಾದ ಅಪವಾದವನ್ನು ಚಾನಲ್ ಮೇಲೆ ಹಾಕ್ತಾರೆ. ರಾಶಿಕಾ ಹಾಗೆ ಸೂರಜ್ ಅವರ ವಿಚಾರದಲ್ಲಿ ಅವರ ಕಾಂಬೋ ತುಂಬ ವರ್ಕೌಟ್ ಆಗುತ್ತೆ, ಹಾಗಾಗಿ ಅವರನ್ನು ಉಳಿಸ್ಕೊಳ್ತಾರೆ. ಅವರನ್ನೆಲ್ಲೂ ಬಿಟ್ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಚಾನಲ್ ಮೇಲೆ ಅಪವಾದವನ್ನು ಹಾಕ್ತಾರೆ. TRP ವಿಚಾರದಲ್ಲಿ ರಿಯಾಲಿಟಿ ಆಗಿರ್ಬೋದು ಜಾಹ್ನವಿ ಅವರು ಹೇಳಿದ್ದು. ಅವರು ಕೂಡ TV ಅಲ್ಲೇ ವರ್ಕ್ ಮಾಡಿದವರು, ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡಿದವರು, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದು ಬಂದಂಥವರು, ಸಾಕಷ್ಟು ರಿಯಾಲಿಟಿ ಶೋನಲ್ಲಿ ಆಟ ಆಡಿದ್ದಾರೆ ಕೂಡ ಜಾಹ್ನವಿ ಅವರು. ಆ ವಿಚಾರವನ್ನು ಇಲ್ಲಿ ಸಹಜವಾಗಿ ಅವರು ವ್ಯಕ್ತಪಡಿಸಿರ್ಬೋದು. ಬಟ್ ಅದೇನೇ ಆದರೂ ಇಂಥ ಒಂದು ಟಾಪಿಕನ್ನು ಬಿಗ್ ಬಾಸ್ ತಂಡ ಬಿಡುತ್ತಾ, ಆ ವಿಚಾರವನ್ನು ಕಿಚ್ಚ ಅವರ ಕಿವಿಗೆ ತಲುಪಿಸದೇ ಇರುತ್ತಾ, ಆ ವಿಚಾರವನ್ನು ಕಿಚ್ಚ ಅವರು ವಾರದ ಪಂಚಾಯಿತಿಯಲ್ಲಿ ಪ್ರಸ್ತಾಪಿಸಿ ಒಂದು ಖಡಕ್ಕಾದಂತಹ ಕ್ಲಾಸ್ ಆಗಿ ಭರ್ಜರಿ ಮನರಂಜನೆಗೆ ಕಾರಣ ಆಗದೇ ಇರುತ್ತಾ, ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಜಾಹ್ನವಿ ಅವರಿಗೆ ಒಂದು ಖಡಕ್ಕಾದಂತಹ ಕ್ಲಾಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಎರಡನೇ ವಿಚಾರ ವಾರದ ಪಂಚಾಯಿತಿಯಲ್ಲಿ ಚರ್ಚೆ ಆಗೋದು ಅಂತ ಹೇಳಿದ್ರೆ ಅದು ನಾಮಿನೇಟೆಡ್ ತಂಡ ಒಂದು ಟಾಸ್ಕ್ ಸಂದರ್ಭದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಯಾವುದೇ ಅಂತಿಮ ನಿರ್ಧಾರವನ್ನು ಬಿಗ್ ಬಾಸ್ಗೆ ತಿಳಿಸೋದಕ್ಕೆ ವಿಫಲರಾಗ್ತಾರೆ. ತುಂಬ ಕಷ್ಟಪಟ್ಟು ಆಡಿ ಆದರೆ ಅಂತಿಮವಾಗಿ ಅದರ ಫಲವನ್ನು ಪಡೆದುಕೊಳ್ಳೋದಕ್ಕೆ ಅವರು ಯಶಸ್ವಿ ಆಗೋದಿಲ್ಲ. ಅದರಲ್ಲೂ ರಾಶಿಕಾ ಹಾಗೆ ರಕ್ಷಿತಾ ಅವರು ಆ ತಂಡದಲ್ಲಿ ಒಂದು ವೈಯಕ್ತಿಕವಾದಂತಹ ಜಿದ್ದನ್ನು ಸಾಧಿಸುವ ರೀತಿಯಲ್ಲಿ ಕಾಣಿಸ್ತು. ಅದರಲ್ಲಿ ಗಿಲ್ಲಿ ಅವರ ಪಾಲು ಕೂಡ ಕಾಣಿಸ್ತಾ ಇದೆ. ಈ ವಿಚಾರ ಖಂಡಿತವಾಗ್ಲೂ ವೀಕೆಂಡ್ ಪಂಚಾಯಿತಿಯಲ್ಲಿ ಚರ್ಚೆ ಆಗೋದಂತೂ ಖಂಡಿತ. ಇನ್ನು ಅಶ್ವಿನಿ ಗೌಡ ಅವರಿಗೆ ಈ ವಾರದಲ್ಲಿ ಒಂದು ಖಡಕ್ಕಾದಂತಹ ವಾರ್ನಿಂಗ್ನ ಅಗತ್ಯ ಇದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಅವರು ಚೆನ್ನಾಗಿ ಆಡಿರ್ಬೋದು, ಬಟ್ ಅವರ ವ್ಯಕ್ತಿತ್ವ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅವರ ಸುಳ್ಳಿನ ಸರಮಾಲೆಗಳು ಈ ವಾರದಲ್ಲೂ ಕೂಡ ಮುಂದುವರಿತು. ಕಳೆದೆಲ್ಲ ಆರಂಭದಿಂದಲೂ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಹಸಿ ಸುಳ್ಳನ್ನು ಹೇಳ್ತಾರೆ, ಬೇರೆಯವರನ್ನ ಎತ್ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಕಳೆದ ಪಂಚಾಯಿತಿಯಲ್ಲೂ ಕೂಡ ಖಡಕ್ಕಾದಂತಹ ಕ್ಲಾಸ್ ಆಗಿತ್ತು. ಈ ವಾರದಲ್ಲೂ ಕೂಡ ಅವರ ಒಂದು ಸುಳ್ಳಿನ ಸರಮಾಲೆ, ಬೇರೆಯವರ ಮೇಲೆ ಅಪವಾದ ಮಾಡುವಂಥದ್ದು ಮುಂದುವರೆದಿದೆ. ಅದರಲ್ಲೂ ಹಾಲಿನ ವಿಚಾರದಲ್ಲಿ ಅವರು ಸುಳ್ಳು ಹೇಳಿದ್ದು, ಹಾಗೆ ರಕ್ಷಿತಾ ಅವರ ವಿರುದ್ಧವಾಗಿ ಒಂದು ವೈಯಕ್ತಿಕವಾದಂತಹ ದ್ವೇಷವನ್ನು ಸಾಧಿಸ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ. ಎಲ್ಲಿ ಅಂತ ಹೇಳಿದ್ರೆ ರಾಘು ಅವರನ್ನು ನಾಮಿನೇಟ್ ಮಾಡಿದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಆ ವಿಚಾರದಲ್ಲಿ ಅವರು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಮುಂದೆ ಬಂದಾಗ ಅಶ್ವಿನಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಕ್ಷಿತಾ ಅವರೇ ರಾಘು ಅವರು ಈ ವಾರದಲ್ಲಿ ಕಾಣಿಸ್ಕೊಳ್ಳಲಿಲ್ಲ, ಚೆನ್ನಾಗಿ ಆಡಲಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ. ಆದರೆ ಆ ರೀತಿಯಾಗಿ ರಕ್ಷಿತಾ ಅವರು ಹೇಳಿರೋದಿಲ್ಲ. ಆದರೆ ಎಲ್ಲರ ಮುಂದೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರು ತಪ್ಪು ಮಾಡಿದ್ದಾರೆ ಅಥವಾ ರಾಘು ಅವರನ್ನ ಈ ರೀತಿಯಾಗಿ ಹೇಳಿದ್ರು ಅವ್ರ ಬಗ್ಗೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಕಳೆದ ಬಾರಿಯೂ ಕೂಡ ಅವರು ಕಲಾವಿದರನ್ನು ಎತ್ತುಕಟ್ಟುವಂತಹ ಪ್ರಯತ್ನವನ್ನು ಮಾಡಿದರು. ಈ ರೀತಿಯಾದಂತಹ
ವ್ಯಕ್ತಿತ್ವ ಬಿಗ್ ಬಾಸ್ ಮನೆಗೆ ಸರಿ ಹೋಗೋದಿಲ್ಲ. ಅದರಲ್ಲೂ ಮತ್ತೊಂದು ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಸಾಕಷ್ಟು ಜನ ಕಮೆಂಟ್ಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋ ಅರ್ಥದಲ್ಲಿ, ಒಂದು ವೇಳೆ ಈ ವಾರದಲ್ಲಿ ಏನಾದರೂ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಹೇಳಿದ್ರೆ ಆ ಚಪ್ಪಾಳೆಗೆ ಇರುವಂತಹ ಒಂದು ಬೆಲೆಯನ್ನೇ ಕಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಕಾರಣ ಈಗಾಗಲೇ ನಾನು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ವ್ಯಕ್ತಿತ್ವದಲ್ಲಿ ಅವರು ಖಂಡಿತವಾಗ್ಲೂ ಸೋತು ಹೋಗಿದ್ದಾರೆ. ಹಾಗಾಗಿ ಅವರಿಗಂತೂ ಆ ಒಂದು ಚಪ್ಪಾಳೆ ಸಿಕ್ಕರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಅವರಿಗೂ ಒಂದು ಖಡಕ್ ಆದಂತಹ ವಾರ್ನಿಂಗನ್ನು ಅಗತ್ಯ ಇದೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಮತ್ತೊಬ್ಬ ಸ್ಪರ್ಧಿಗೆ ಒಂದು ವಾರ್ನಿಂಗನ್ನು ಅಗತ್ಯ ಇದೆ. ಕಳೆದ ವಾರದಲ್ಲೂ ಕೂಡ ಆಗಬೇಕಿತ್ತು, ಸರಿಯಾದ ರೀತಿಯಲ್ಲಿ ಅದಾಗಲಿಲ್ಲ. ಈ ವಾರದಲ್ಲಿ ಸುದಿ ಅವರಿಗೆ, ಕಾಕ್ರೋಚ್ ಸುದಿ ಅವರಿಗೆ ಖಂಡಿತವಾಗ್ಲೂ ಒಂದು ಖಡಕ್ ವಾರ್ನಿಂಗನ್ನು ಅಗತ್ಯ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಗೆದ್ದು, ಟಾಸ್ಕ್ಗಳಲ್ಲಿ ಗೆದ್ದು, ಎಲ್ಲರ ಜೊತೆಗೆ ಬೆರೆತು ಆಡಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶಿಸಿ ವೀಕ್ಷಕರಿಂದ ಕಿಚ್ಚನಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಬೇಕು. ಅದನ್ನು ಬಿಟ್ಟು ಪ್ರತಿಯೊಂದು ವಿಚಾರದಲ್ಲೂ ಬೇಡ್ಕೊಳ್ಳೋದು, ಅದು ನಾಮಿನೇಷನ್ ಆಗಿರ್ಬೋದು, ಅದೇ ರೀತಿ ಉತ್ತಮ ಕಳಪೆ ಆಗಿರ್ಬೋದು, ಟಾಸ್ಕ್ ಅಂತ ಬಂದಾಗಲೂ ಕೂಡ ಎಲ್ಲದರಲ್ಲೂ ಬೇಡ್ಕೊಳ್ತಾರೆ. ಸೊ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದರಲ್ಲಿ ವಿಫಲ ಆಗ್ತಾ ಇದ್ದಾರೆ. ವಾರದಿಂದ ವಾರಕ್ಕೆ ಅವರ ಗ್ರಾಫ್ ಡೌನ್ ಆಗ್ತಾ ಇದೆ, ಡೇಂಜರ್ ಝೋನಲ್ಲಿದ್ದಾರೆ. ಹೀಗಾಗಿ ಅವರನ್ನು ಎಚ್ಚರಿಸುವಂತಹ ಕೆಲಸ ಆಗಬೇಕಾಗಿದೆ. ಇನ್ನು ರಕ್ಷಿತಾ ಅವರಿಗೂ ಕೂಡ ಈ ವಾರದಲ್ಲಿ ಒಂದು ವಾರ್ನಿಂಗನ್ನು ಅಗತ್ಯ ಇದೆ ಅಂತ ಹೇಳ್ಬೋದು. ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಅವರ ಒಂದು ದ್ವಂದ್ವ ನಿರ್ಧಾರಗಳು, ಒಂದೊಂದು ಸಿಚುವೇಶನಲ್ಲಿ ಒಂದೊಂದು ರೀತಿಯ ನಿರ್ಧಾರಗಳು ವೀಕ್ಷಕರಿಗೂ ಒಂದು ರೀತಿ ಕಿರಿಕಿರಿಯನ್ನು ಉಂಟು ಮಾಡಿತು. ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೂ ಕೂಡ ಅದು ಆ ಪರ್ಟಿಕ್ಯುಲರ್ ಆಗಿ ಆ ತಂಡದಲ್ಲಿ ಒಂದು ಮನಸ್ತಾಪಕ್ಕೆ ಅದು ಕಾರಣ ಆಗುತ್ತೆ. ಅವರ ತಪ್ಪಿನ ಅರಿವಾಗುತ್ತೆ ಅವರಿಗೆ, ತಾನು ಹೇಳಿದಂತಹ ತೆಗೆದುಕೊಂಡಂತಹ ನಿರ್ಧಾರಗಳು ಸರಿಯಲ್ಲ ಅನ್ನೋದು. ಆದರೆ ತಪ್ಪು ಮಾಡಿದ ನಂತರದಲ್ಲಿ ಅದರ ರಿಸಲ್ಟ್ ಏನಾಗುತ್ತೆ ಅದನ್ನು ಕೂಡ, ಆ ಇಂಪ್ಯಾಕ್ಟನ್ನು ಕೂಡ ನಾವು ಗಮನಿಸಬೇಕು. ಈ ಒಂದು ಕೇಸಲ್ಲಿ ಈ ವಾರದಲ್ಲಿ ಅವರು ಮಾಡಿದಂತಹ ನಿರ್ಧಾರದಿಂದ ರಾಘು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು. ಬಟ್ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂತಹ ರಿಸಲ್ಟ್ ಕೂಡ ಬರುವಂತಹ ಚಾನ್ಸಸ್ ಇತ್ತು. ಹಾಗಾಗಿ ರಕ್ಷಿತಾ ಅವರ ಕೆಲವೊಂದಷ್ಟು ಆರ್ಗ್ಯುಮೆಂಟ್ಗಳು, ಆ ಒಂದು ತಪ್ಪುಗಳಿಗೆ ಒಂದು ವಾರ್ನಿಂಗನ್ನು ಅಗತ್ಯ ಇದೆ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಅವರ ವಿಚಾರದಲ್ಲಿ ಏನಾಗಿದೆ ಹಾಗಾದರೆ? ಗಿಲ್ಲಿ ಅವರಿಗೆ ಯಾಕೆ ವಾರ್ನಿಂಗ್ ಆಗಬೇಕು? ಜನ ತನ್ನನ್ನು ಹೇಗಾದರೂ ಉಳಿಸ್ಕೊಳ್ತಾರೆ ಅಥವಾ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾರೆ. ಅದು ಅವ್ರಿಗೆ ಯಾವ ರೀತಿಯಾಗಿ ಬಂತು ಅನ್ನೋದು ಗೊತ್ತಿಲ್ಲ. ಅವರಿಗೆ ಹೊರಗಡೆ ನಡೀತಿರುವಂತಹ ವಿಚಾರಗಳು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಆ ರೀತಿಯಾದಂತಹ ಒಂದು ಓವರ್ ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾರೆ. ಕಳೆದ ಸೀಸನಲ್ಲಿ ನಾವು ಗಮನಿಸಿದ್ವಿ, ಹನುಮಂತು ಅವರು ಕೂಡ ಇದೇ ರೀತಿಯಾಗಿ ವರ್ತಿಸಿದ್ರು. ಆಗ ವೇದಿಕೆಯಿಂದ ಕಿಚ್ಚ ಒಂದು ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಗಿಲ್ಲಿ ಅವ್ರಿಗೂ ಇಲ್ಲಿ ಒಂದು ವಾರ್ನಿಂಗನ್ನು ಅಗತ್ಯ ಇದೆ, ಅಥವಾ ವಾರ್ನಿಂಗ್ ಕೊಟ್ಟರು, ಅದರಲ್ಲಿ ಅಚ್ಚರಿ ಏನಿಲ್ಲ ಅಂತ ಹೇಳ್ಬೋದು. ಇದಿಷ್ಟು ಯಾರ್ಯಾರಿಗೆಲ್ಲ ಕ್ಲಾಸ್ ಆಗ್ಬೋದು ಅನ್ನೋದಾದರೆ, ಇನ್ನು ಈ ವಾರದಲ್ಲಿ ಒಂದಷ್ಟು ಹೈಲೈಟ್ ಆದಂತಹ ಕೆಲವೊಂದಷ್ಟು ಬೇರೆ ವಿಚಾರಗಳು ಕೂಡ ಇದ್ದಾವೆ. ಅದು ಮುಖ್ಯವಾಗಿ ಕಾವ್ಯ ಅವರ ವಿಚಾರದಲ್ಲಿ. ಕಾವ್ಯ ಅವರು ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ರಕ್ಷಿತಾ ಅವರಿಗೆ ಮುಖ್ಯವಾಗಿ ಅವರ ತಪ್ಪು ಏನು ಮಾಡಿದ್ದಾರೆ ಅದನ್ನು ಆ ಬಗ್ಗೆ ಅವರಿಗೆ ತಿದ್ದಿ ಹೇಳುವಂತಹ ಅಥವಾ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಕಾವ್ಯ ಅವರು ಹೈಲೈಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಜಾಹ್ನವಿ ಅವರು ಯಾವೊಂದು ಆರೋಪವನ್ನು ಮಾಡ್ತಾರೆ, ಆಗ ನೀವು ಹೇಳ್ತಾ ಇರೋದು ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ, ಆ ರೀತಿಯಾಗಿ ಮಾತಾಡಬಾರ್ದು ಅಂತ ಜಾಹ್ನವಿ ಅವರಿಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಸೂರಜ್ ಅವರು ಕೂಡ ಈ ರೀತಿಯಾಗಿ ನೀವು ಹೇಳ್ತಾ ಇರೋದು ತಪ್ಪು, ಆ ರೀತಿಯಾಗಿ ಏನು ಇಲ್ಲ ಅನ್ನುವ ನಿಮ್ಮ ಗುಂಡಿನೇ ನೀವು ತೋಡ್ಕೊಳ್ತಾ ಇದ್ದೀರಾ ಅಂತ ಜಾಹ್ನವಿ ಅವರಿಗೆ ಹೇಳ್ತಾರೆ. ಈ ವಿಚಾರನೂ ಕೂಡ ವೀಕೆಂಡ್ ಪಂಚಾಯಿತಿಯಲ್ಲಿ 1 ಗಂಟೆ ಚರ್ಚೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಗಿಲ್ಲಿಗೂ ಕೂಡ ಕಾವ್ಯ ಅವರು ಒಂದು ಸಲಹೆ ಅಥವಾ ಬುದ್ಧಿವಾದವನ್ನು ಹೇಳ್ತಾರೆ. ಯಾವಾಗ ಓವರ್ ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾರೆ, ನನ್ನನ್ನು ವೋಟ್ ಹಾಕಿ ಗೆಲ್ಲಿಸ್ತಾರೆ ಅಂತ, ಆಗ ಈ ರೀತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ ಅನ್ನುವಂತಹ ಮಾತನ್ನು ಕಾವ್ಯ ಅವರು ಹೇಳ್ತಾರೆ, ಬುದ್ಧಿವಾದವನ್ನು ಅಥವಾ ಅಡ್ವೈಸನ್ನು ಕೊಡ್ತಾರೆ. ಸೊ ಇದಿಷ್ಟು ಈ ವಾರದಲ್ಲಿ ಹೈಲೈಟ್ ಆದಂತಹ ವಿಚಾರಗಳು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಈ ಸ್ಪರ್ಧಿಗಳು ಎಷ್ಟೇ ಕಿಲಾಡಿಯಾಗಿದ್ದರೂ ಕೂಡ ಬಿಗ್ ಬಾಸ್ ತಂಡ ದುರ್ಬಿನ್ ಹಾಕಿ ಹುಡುಕುತ್ತೆ. ಕಿಚ್ಚನ ಕ್ಲಾಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈ ವಾರದಲ್ಲೂ ಖಡಕ್ ಆದಂತಹ ಕ್ಲಾಸ್ ಆಗ್ತಾ ಇದೆ. ಅದರಲ್ಲೂ ಜಾಹ್ನವಿ ಅವರಿಗಂತೂ ಒಂದು ಖಡಕ್ ಆದಂತಹ ಭಯಾನಕವಾದಂತಹ ವಾರ್ನಿಂಗ್ ಇರೋದಂತೂ ಖಂಡಿತ. ಇದನ್ನು ಈಗಾಗಲೇ ವೀಕ್ಷಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಈ ವಾರದ ಒಂದಷ್ಟು ಹೈಲೈಟ್ ಆದಂತಹ ವಿಚಾರಗಳು. ಇದು ನನ್ನ ಅನಿಸಿಕೆ. ಹಾಗಾದರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ.
ಚಾನಲನ್ನು ಫಾಲೋ ಮಾಡಿ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಈ ವಿಡಿಯೋನ ನಿಮ್ಮ ಬಿಗ್ ಬಾಸ್ ನೋಡುವಂತಹ ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.